ಒಂದು ಊರು ನೀರೊಳಗೆ ಕಣ್ಮರೆ ಆಯಿತು. ಮನೆಗಳು ಕೂಡ ಹೋದವು, ಅಲ್ಲಿರೋ ರಸ್ತೆಗಳು ಕೂಡ ಹೋದವು, ಮತ್ತೆ ಅಲ್ಲಿರೋ ಜನರು ಕೂಡ ಹೋದವು. ಆದರೆ ಒಂದೇ ಒಂದು ಉಳಿಯಿತು, ಅಲ್ಲಿರೋ ಚರ್ಚ್ ಮಾತ್ರ. ಅದು ಪ್ರತಿ ವರ್ಷ ನೀರೊಳಗಡೆ ಮುಳುಗುತ್ತೆ ಮತ್ತೆ ಮೇಲಕ್ಕೆ ಬರುತ್ತೆ. ಕರ್ನಾಟಕದ ಹಾಸನ ಜಿಲ್ಲೆಯ ಮಧ್ಯೆ ಇವತ್ತು ಕೂಡ ಮೌನವಾಗಿ ನಿಂತಿದೆ ಆ ಚರ್ಚ್, ಶೆಟ್ಟಿಹಳ್ಳಿ ರೋಸರಿ ಚರ್ಚ್. ಇವತ್ತಿನ ವಿಡಿಯೋದಲ್ಲಿ ಈ ಚರ್ಚ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ. 1800 ಸಮಯದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದ ಕಾಫಿ ತೋಟಗಳನ್ನ ಬೆಳೆಸೋಕಂತ ತಗೊಂಡಿದ್ರು. ಯುರೋಪಿನ ಮಿಷನರಿಗಳು ಈ ಭಾಗಕ್ಕೆ ಬರ್ತಿದ್ರು. ಆಗ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿ ಒಂದು ಸಣ್ಣ ಗ್ರಾಮದಲ್ಲಿ ಫ್ರೆಂಚ್ ಮಿಷನರಿಗಳು ಒಂದು ಚರ್ಚ್ ನ ನಿರ್ಮಾಣ ಮಾಡ್ಬೇಕಂತ ಪ್ಲಾನ್ ಅನ್ನ ಮಾಡ್ತಾರೆ. ಸುಮಾರು 1860ರಲ್ಲಿ ಗೌತಿಕ್ ಸ್ಟೈಲ್ ನಲ್ಲಿ ಈ ಚರ್ಚ್ ಅನ್ನ ನಿರ್ಮಾಣ ಮಾಡ್ತಾರೆ. ಆ ಕಾಲದಲ್ಲಿ ಇದು ಕೇವಲ ಪ್ರಾರ್ಥನೆ ಮಾಡೋ ಜಾಗ ಆಗಿರಲಿಲ್ಲ, ಇದು ಜನರ ಬದುಕಾಗಿತ್ತು. ಆ ಕಾಲದಲ್ಲಿ ಶೆಟ್ಟಿಹಳ್ಳಿ ಅನ್ನೋದು ಒಂದು ಶಾಂತವಾದ ಜಾಗ. ಅಲ್ಲಿರೋ ಹೊಲೆಗಳು ಶಾಂತವಾದ ಜಾಗ, ನೆಲ ಕೂಡ ಹಸಿರಾಗಿತ್ತು. ಅಲ್ಲಿ ಪ್ರೇಯರ್ ಮಾಡೋಕಂತ ಬರ್ತಿದ್ರು, ಕ್ರಿಸ್ಮಸ್ ಕೂಡ ಆಚರಣೆ ಮಾಡ್ತಿದ್ರು. ಗಂಟೆ ಸದ್ದು, ಮಕ್ಕಳ ಓಟ. ಈ ಚರ್ಚ್ ಸುತ್ತ ಮನೆಗಳು ಕೂಡ ಇತ್ತು. ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಒಂದು ನಿರ್ಧಾರ ಊರನ್ನೇ ಅಳಿಸಿಬಿಡುತ್ತಂತೆ. 1960ರ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಪ್ರಾಜೆಕ್ಟ್ ನ ಆರಂಭ ಮಾಡ್ತಾರೆ. ಅದೇ ಹೇಮಾವತಿ ಅಣೆಕಟ್ಟೆ. ಉದ್ದೇಶ ಒಳ್ಳೆಯದಾಗಿತ್ತು, ಅಲ್ಲಿರೋರಿಗೆ ನೀರು ಬೇಕಿತ್ತು. ಪ್ರತಿ ದೊಡ್ಡ ಪ್ರಾಜೆಕ್ಟ್ ಹಿಂದೆ ಒಂದು ಬೆಲೆ ಇರುತ್ತೆ. ಈ ಪ್ರಾಜೆಕ್ಟ್ನ ಬೆಲೆ ಪೂರ್ತಿ ಶೆಟ್ಟಿಹಳ್ಳಿನೇ ಆಗಿತ್ತು. ಅಲ್ಲಿ ಡ್ಯಾಮ್ ನಿರ್ಮಾಣ ಆದ ನಂತರ ಶೆಟ್ಟಿಹಳ್ಳಿ ಅನ್ನೋದು ಊರು ಹೇಗೆ ಮುಳುಗಿತ್ತು. ಡ್ಯಾಮ್ ನಿರ್ಮಾಣವಾದ ನಂತರ ನಿಂತಿರೋ ನೀರು ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯಿತು. ಮೊದಲು ಅಲ್ಲಿರೋ ಹೊಲೆಗಳೆಲ್ಲ ಮುಳುಗಿದ್ವು, ಆಮೇಲೆ ಮನೆಗಳು, ಆಮೇಲೆ ರಸ್ತೆ. ಸರ್ಕಾರ ಜನರನ್ನ ರಿಲೊಕೇಟ್ ಮಾಡಿತ್ತು. ಅಲ್ಲಿರೋ ಜನರು ಸ್ವಂತ ಮನೆಗಳನ್ನ ಬಿಟ್ರು, ಅಲ್ಲಿರೋ ನೆನಪುಗಳನ್ನ ಕೂಡ ಬಿಟ್ರು, ಬದುಕು ಕೂಡ ಬಿಟ್ರು. ಒಂದು ಕಟ್ಟಡ ಮಾತ್ರ ಅಲ್ಲೇ ಉಳಿಯಿತು, ರೋಸರಿ ಚರ್ಚ್. ಅಲ್ಲಿರೋ ಚರ್ಚ್ ಹೇಗೆ ಮುಳುಗುತ್ತಂದ್ರೆ, ಮಳೆಗಾಲ ಬಂದಾಗ ಅಲ್ಲಿರೋ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ನೀರಿನ ಮಟ್ಟ ಯಾವ ತರ ಜಾಸ್ತಿ ಆಗುತ್ತೋ ಅದೇ ರೀತಿ ನಿಧಾನವಾಗಿ ಚರ್ಚ್ ಮುಳುಗ್ತಾ ಹೋಗುತ್ತೆ. ಪ್ರತಿ ವರ್ಷ ಮುಳುಗುತ್ತೆ, ಪ್ರತಿ ವರ್ಷ ಮೇಲೆ ಬರುತ್ತೆ. ಗೋಡೆಗಳು ಕೂಡ ಒಂದಾಗ್ತಿತ್ತು, ಸಿಮೆಂಟ್ ಕೂಡ ಉದುರ್ತಿತ್ತು. ವರ್ಷಗಳಾದ ನಂತರ ಮೇಲ್ಚಾವಣಿ ಪೂರ್ತಿಯಾಗಿ ಕುಸಿದು ಬಿತ್ತು. ಆದ್ರೆ ಶಾಕಿಂಗ್ ಏನಂದ್ರೆ, ಇಷ್ಟು ವರ್ಷ ನೀರಲ್ಲಿದ್ರೂ ಕೂಡ ಈ ಚರ್ಚ್ ಇನ್ನೂ ನಿಂತಿದೆ. ಚರ್ಚ್ಗೆ ಏನೂ ಆಗಿಲ್ಲ. ಅಲ್ಲಿರೋ ಸ್ಥಳೀಯರು ಒಂದು ವಿಚಿತ್ರ ಕಥೆನೇ ಹೇಳ್ತಾರೆ. ಈ ಕಟ್ಟಡವನ್ನ ಕಟ್ಟಬೇಕಾದ್ರೆ ಚುನ್ನ, ಬೆಲ್ಲ ಮತ್ತೆ ಮೊಟ್ಟೆಯನ್ನ ಮಿಕ್ಸ್ ಮಾಡಿ ಇದನ್ನ ಕಟ್ಟಿದಾರಂತೆ. ಅದಕ್ಕೆ ಇದು ಇನ್ನೂವರೆಗೂ ಗಟ್ಟಿಯಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಅಫಿಷಿಯಲ್ ಆಗಿ ಯಾವುದು ಕೂಡ ಪ್ರೂಫ್ ಇಲ್ಲ. ಆದ್ರೆ ಈ ಚರ್ಚ್ ನೋಡಿದ್ಮೇಲೆ ಆ ಕತೆ ನಿಜ ಅನ್ಸುತ್ತೆ. ಇವತ್ತು ಈ ಚರ್ಚ್ ಬರೀ ಪ್ರಾರ್ಥನಾ ಸ್ಥಳ ಅಲ್ಲ, ಇದು ಒಂದು ನೆನಪು. ಇವಾಗಲೂ ಕೂಡ ಇಲ್ಲಿ ಜನ ಬರ್ತಾರೆ, ಫೋಟೋಗ್ರಫಿ ಮಾಡ್ತಾರೆ, ವೆಡ್ಡಿಂಗ್ ಶೂಟ್ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಎಕ್ಸ್ಪೀರಿಯನ್ಸ್ ನ ತಗೋತಾರೆ. ಕೆಲವರು ಇದನ್ನ ಹಾಂಟೆಡ್ ಪ್ಲೇಸ್ ಅಂತಾನೂ ಕರೀತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಶಾಂತವಾಗಿರುತ್ತೆ, ನೀರು ಕೂಡ ಇದೆ, ಗಾಳಿ ಕೂಡ ಬೀಸುತ್ತೆ. ಒಂದು ವಿಚಿತ್ರ ಲೋಲ್ಯಾಂಡ್ಸ್ ಇದೆ ಇಲ್ಲಿ. ಕೆಲವು ಕಟ್ಟಡಗಳು ಕೇವಲ ಕಲ್ಲುಗಳಲ್ಲ, ಅದು ಜನರ ಕಥೆಗಳು ಕೂಡ ಆಗಿರುತ್ತೆ. ಶೆಟ್ಟಿಹಳ್ಳಿ ಮುಳುಗಿತ್ತು, ಜನರು ಹೋದ್ರು, ಆದ್ರೆ ಒಂದು ಚರ್ಚ್ ಇನ್ನೂ ಕಾಯ್ತಿದೆ. ಪ್ರತಿ ವರ್ಷ ಮುಳುಗಿ ಮತ್ತೆ ಮೇಲಕ್ಕೆ ಬರುತ್ತೆ. ಇತಿಹಾಸ ಸಾಯೋದಿಲ್ಲ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ನಿಮ್ಗೆ ಹಾಂಟೆಡ್ ಪ್ಲೇಸ್ ಅನ್ಸುತ್ತಾ, ಹಿಸ್ಟ್ರಿನ ಪೇನ್ಫುಲ್ ರಿಮೈಂಡರ್ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಇತ್ತು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.